Hello, good morning. Welcome to Unacademy Karnataka PUC Exams. Guys, ಯಾರೆಲ್ಲ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಜಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಅಗೈನ್ ಕಮೆಂಟ್ ಮಾಡಿ. ಓಕೆ, ಸೊ ಗೈಸ್, in today's session I would like to start with active and passive voice. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಶೇರ್ ಮಾಡಿ, ಬೇಗ ಬನ್ನಿಪ್ಪ, ಬೇಗ ಬನ್ನಿ, ಜಾಯ್ನ್ ಆಗಿ, ಬಿಕಾಸ್ ಯು ಹ್ಯಾವ್ ವಂಡರ್ಫುಲ್ ಆಪರ್ಚುನಿಟಿ. ಸೊ ಕಮ್ as much as possible, ಬೇಗ ಬನ್ನಿ, ಜಾಯ್ನ್ ಆಗಿ, ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಸೊ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ PUC ಎಕ್ಸಾಮ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಕಾಂಪಿಟೇಟಿವ್ಸ್. ಇದು ಗೊತ್ತಿಲ್ಲ, ಯು ಮಸ್ಟ್ ನೋ ದ್ಯಾಟ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಆಲ್ ದ ಪರ್ಸ್ಪೆಕ್ಟಿವ್ ಐ ಆಮ್ ಟಾಕಿಂಗ್ ಟು ಯು. ಸೊ ಎಲ್ಲ ಪರ್ಸ್ಪೆಕ್ಟಿವಿಂದ ಹೇಳ್ತಾ ಇದ್ದೀನಿ. ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್. ಸೊ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸೊ myself Thipesh. So I have completed MA English and B.Ed, and so I have qualified NET, KSET. So these two are for eligible for assistant professor and KRTET. Then I have been teaching for 8 years for both academics and competitive exams, and I have also done second PUC evaluation duty. Guys, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, those who are watching our video, so you just subscribe our channel. ಸಬ್ಸ್ಕ್ರೈಬ್ ಆಗಬೇಕು ಅಂದರೆ, ಸೊ ಫಸ್ಟು ಟ್ರೈ ಟು ಜಾಯ್ನ್ ಅವರ್ ಅನ್ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಿಗೆ ಅನ್ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಡಿಸ್ಕ್ರಿಪ್ಷನ್ ಈಸ್ ಗಿವನ್ ಇನ್ ದ, ಯಾವುದರಲ್ಲಿ ಕೊಟ್ಟಿದ್ದೀವಿ ನಾವು, ಸೊ ಡಿಸ್ಕ್ರಿಪ್ಷನ್ ಅನ್ಅಕಾಡೆಮಿ ಲಿಂಕ್ಸ್, ದ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಈಸ್ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಗ್ರೂಪ್ನ ಡಿಸ್ಕ್ರಿಪ್ಷನ್ ನಾವು ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿದ್ದೇವೆ, ಅಲ್ಲಿ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿದ್ದೇವೆ. ಪ್ಲೀಸ್ ಜಾಯ್ನ್. ಸೊ ಯಾಕೆ ಜಾಯ್ನ್ ಆಗಬೇಕಂದ್ರೆ, ಬಿಕಾಸ್ ಯು ಮೇ access of all the PDF notes regarding classes and all the things, and you will notify the next class and all the things. So can you please tell me what is voice? Voice ಅಂದ್ರೆ ಏನಪ್ಪ, ಯಾರಾದರೂ ಹೇಳಿ ನೋಡೋಣ. ಎಸ್, ವಾಟ್ ಈಸ್ ವಾಯ್ಸ್? ಸರ್, ವಾಯ್ಸ್ ಅಂದ್ರೆ ಏನಲ್ರಿ, ಧ್ವನಿ. ಇಸ್ ದಟ್ ಟ್ರೂ? ಸೊ ಧ್ವನಿ ಅಷ್ಟೇನಾ, ಮತ್ತೇನು ಇಲ್ವಾ? ಸೊ ಐ ಆಮ್ ಆಸ್ಕಿಂಗ್ ಯು ಇನ್ ಟರ್ಮ್ಸ್ ಆಫ್ ಏನಂದರೆ ಇಂಗ್ಲೀಷ್ ಗ್ರಾಮಟಿಕಲ್ ಆಸ್ಪೆಕ್ಟ್ಸ್. ನಾನು ಗ್ರಾಮಟಿಕಲ್ ಮ್ಯಾನರಲ್ಲಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಸೊ ವಾಟ್ ಈಸ್ ವಾಯ್ಸ್? ವಾಯ್ಸ್ ಅಂದರೆ ಏನು ಹಾಗಾದರೆ? ಸೊ ವಾಟ್ ಈಸ್ ವಾಯ್ಸ್ ಅಂತ ನೀವು ಹಂಗಂದ್ರೆ ಏನು ಅಂತ ನಾವು ನೋಡೋದಾದರೆ, it is very simple. So voice is a form of verb. So voice andre ಏನಪ್ಪ ಅಂದರೆ, it is a form of verb. It is, voice is nothing but it is a form of, or it is a kind of verb that is used to show, whether the subject is given more emphasis or the action done by the subject is given more emphasis ಅನ್ನೋದನ್ನು ಹೇಳ್ತಕ್ಕಂಥದ್ದು. ಮೀನ್ಸ್ ವೆದರ್ ದ ಸಬ್ಜೆಕ್ಟ್ ಈಸ್ ಗಿವನ್ ಮೋರ್ ಎಂಪಸಿಸ್, ಇನ್ ದ ಸೆನ್ಸ್ ಇಟ್ ಈಸ್ ಆ್ಯಕ್ಟಿವ್ ವಾಯ್ಸ್ ಅಂತ ಹೇಳುತ್ತೆ. ಇಫ್ ದ ಆ್ಯಕ್ಷನ್ ಡನ್ ಬೈ ದ ಸಬ್ಜೆಕ್ಟ್ ಈಸ್ ಗಿವನ್ ಮೋರ್ ಎಂಪಸಿಸ್ ಅಂತ ಹೇಳಿದರೆ ಅದು ಪ್ಯಾಸಿವ್ ಫಾರ್ಮಲ್ಲಿದೆ ಅನ್ನೋದನ್ನು ಹೇಳ್ಕೊಳ್ತಾ ಹೋಗ್ತದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ವಾಯ್ಸ್. ಅದಕ್ಕೆ ನಾವು ವಾಯ್ಸ್ ಅಂತೇಳಿ ಕರಿತೇವೆ. ದೆನ್, ಸೊ ದೇರ್ ಆರ್, ವಾಟ್ ಆರ್ ದ ಕೈಂಡ್ಸ್ ಆಫ್ ವಾಯ್ಸಸ್?
So kinds of voices, can you please tell me? So how many kinds are there in voice? Voice ಅಲ್ಲಿ ಎಷ್ಟು ರೀತಿಯಾಗಿದ್ದಾವೆ? How many kinds are there? Inspire English Academy. Hi sir. Hello sir. So there are two kinds in them. ವಾಯ್ಸ್ ಅಲ್ಲಿ ಎರಡು ರೀತಿಯಾಗಿದ್ದಾವೆ. ಒಂದು ಬಂದ್ಬಿಟ್ಟು ಆಕ್ಟಿವ್ ವಾಯ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಪ್ಯಾಸಿವ್ ವಾಯ್ಸ್. ಏನಿದು ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ವಾಟ್ ಈಸ್ ಆಲ್ ದೀಸ್ ಥಿಂಗ್ಸ್ ನೋಡಿ. ಸೊ ದೆರ್ ಆರ್ ಟೂ ಕ್ಯಾಟಗರೀಸ್. ದ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸಸ್ ಆರ್ ದ ಟೂ ಗ್ರಾಮಟಿಕಲ್ ವಾಯ್ಸಸ್. So two grammatical voices, active voice and passive voice. There are two ways of conveying, or there are two ways of categorizing the voices in English. So English ಅಲ್ಲಿ ಎರಡು ರೀತಿಯಾಗಿ ನಾವು ವಾಯ್ಸ್ಗಳನ್ನು we are going to categorize. So ನಾವೇನು ಮಾಡ್ತೀವಿ? So we are going to categorize them. So one, the voice refers to the form of verb that indicates when a subject acts or is the receiver of the action. Means it is all about subject and object ಬಗ್ಗೆ ಹೇಳ್ಕೊಳ್ತಾ ಹೋಗ್ತದೆ. When the subject performs the action, it is a active voice. I repeat, when the subject performs the action means, so voice is a form of verb which indicates that the subject has done something. Means it is giving more emphasis on the subject. Sir ಏನು ಸರ್ ಸಬ್ಜೆಕ್ಟ್ ಅಂತ ಅವಾಗಿಂದ ಅಂತ ಇದ್ದೀರಾ? ಸಬ್ಜೆಕ್ಟ್ ಈಸ್ ಅ ಡೂವರ್ ಆಫ್ ಅನ್ ಆ್ಯಕ್ಷನ್. ಸಬ್ಜೆಕ್ಟ್ ಈಸ್ ಅ ಡೂವರ್ ಆಫ್ ಅನ್ ಆ್ಯಕ್ಷನ್. ಸಬ್ಜೆಕ್ಟ್ ಅಂದರೆ ಡೂವರ್ ಆಫ್ ಅನ್ ಆ್ಯಕ್ಷನ್ ಅಂತೇಳಿ ಕರಿತೇವೆ. ಆ್ಯಂಡ್ ವಾಟ್ ಅಬೌಟ್ ಆಬ್ಜೆಕ್ಟ್ ಅಂತ ಕೇಳಿದರೆ, ಆಬ್ಜೆಕ್ಟ್ ಈಸ್ ದ ರಿಸೀವರ್ ಆಫ್ ಅನ್ ಆ್ಯಕ್ಷನ್. ಸೊ ಸಬ್ಜೆಕ್ಟ್ ವಿಲ್ ಆಲ್ವೇಸ್ either noun or pronoun. Subject to object ಏನಿರ್ತಾವಂದರೆ, these two always either noun or pronoun. ಅದು ನೌನ್ ಆದರೂ ಇರ್ತವೆ ಅಥವಾ ಪ್ರನೌನ್ ಆದರೂ ಇರ್ತವೆ. Coming to the next. And when the subject receives the action, it is a passive voice. If the subject performs the action, is considered as a active voice. Where subject receives an action is considered as passive voice. This is what the difference between active voice and passive voice. ಸರ್ ನನಗೊಂದು ಡೌಟ್. ಏನಪ್ಪ ಡೌಟ್? ಸರ್ ಇವನ್ನೆಲ್ಲ ಡೆಫಿನಿಷನ್ನ ಎಕ್ಸಾಮಲ್ಲಿ ಬರಿಬೇಕಾ? ಇಲ್ಲ, ಈ ಎಲ್ಲ ಡೆಫಿನಿಷನ್ಸನ್ನು ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಗೊತ್ತಿರಲಿ ಕ್ಲಿಯರಾಗಿ. ಯು ಮಸ್ಟ್ ನೋ ದಟ್ ಯು ನೀಡ್ ನಾಟ್ ಟು ರೈಟ್ ದ ಡೆಫಿನಿಷನ್. ಡೆಫಿನಿಷನ್ಸ್ಗಳನ್ನು ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮಲ್ಲಿ ಹೆಂಗಿರುತ್ತೆ, ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಯು ಹ್ಯಾವ್. ಎಕ್ಸಾಮಲ್ಲಿ ಹೆಂಗಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ ನೋಡಿ ಗೈಸ್. 100% ನೀವು ಈಗ ಯಾರು ಎಸ್ಪೆಷಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ಸು, ನಾಟ್ ಓನ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ಸು, ಫಾರ್ ಆಲ್ ದ PUC ಸೆಕೆಂಡ್ PU ಸ್ಟೂಡೆಂಟ್ಸಿಗೆ ನಾನು ಹೇಳ್ತೇನೆ, ಐ ಆಮ್ ಟಾಕಿಂಗ್ ಟು ಯು. ಇಫ್ ಯು ಟ್ರೂಲಿ ಪ್ರಿಪೇರ್ಡ್ ಆನ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ಗುಡ್ ಮಾರ್ಕ್ಸ್. ಸೊ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ವಾಟ್ ಹ್ಯಾಸ್ ಟು ಬಿ ಡನ್? ಸೊ ಇಲ್ಲಿ ನೀವು ಜಸ್ಟು ಹಾಗೆ ಸ್ಟಡಿ ಮಾಡ್ಕೊಳ್ತಾ ಹೋದರೆ, ಬರೀ ಸ್ಟಡೀಸ್ ಮಾಡಿದರೆ ಆಗಂಗಿಲ್ಲ. ಯು ನೀಡ್ ಟು ವರ್ಕ್ ಆನ್ ಇಟ್. ಸೊ ಏನಂದರೆ ಯಾವ ರೀತಿ ಅಂದರೆ, ವಿತ್ ಸಮ್ ನ್ಯೂ ಏನಂದರೆ ಆ್ಯಡಿಂಗ್ ಆಫ್ ಟೆಕ್ನಿಕ್ಸ್. ಕೆಲವೊಂದು ಟೆಕ್ನಿಕ್ಸ್ಗಳನ್ನು ನೀನು ಆ್ಯಡ್ ಮಾಡ್ಕೊಳ್ಳೋದ್ರ ಮೂಲಕ ನೀನು ಹೇಳಬೇಕಾಗ್ತದೆ. ಸೊ ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾತಾಡೋದಾದರೆ, ಇಫ್ ಐ ಶುಡ್ ಟಾಕ್ ಆನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ ದ ಸೆನ್ಸ್, the writing an answer to active and passive voice question is very easy. ಎಷ್ಟು ಈಸಿಪ್ಪ ಅಂದರೆ,
ಯು ಕಾಂಟ್ ಇಮ್ಯಾಜಿನ್. ಸೊ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಂಗಿಲ್ಲ, ಅಷ್ಟು ಈಸಿ ಇರುತ್ತೆ. ನೋಡೋಣ ಹಾಗಾದ್ರೆ ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು. ಸೊ ವೆನ್ ಅ ವರ್ಬ್ ಫಾರ್ಮ್ shows that subject has done something is known as active voice. When a verb form shows that, ಯಾವಾಗ verb form ಏನಂದರೆ when it shows that the subject has done something is known as active voice. active voice ಅಂದರೆ ಏನು ಅಲ್ಲ. ಸೊ ಅಂದರೆ ಸಬ್ಜೆಕ್ಟ್ ಅಂದರೆ ಏನು ಕನ್ನಡದಲ್ಲಿ ಹೇಳುವುದಾದರೆ, ಇಫ್ ಐ ವಾಂಟೆಡ್ ಟು ಟಾಕ್ ಟು ಯು ಇನ್ ಕನ್ನಡ ಇನ್ ದ ಸೆನ್ಸ್, ಸೊ ಇನ್ ಕನ್ನಡ ಸಬ್ಜೆಕ್ಟ್ ಮೀನ್ಸ್ ಕರ್ತೃಪದ, ಆಬ್ಜೆಕ್ಟ್ ಮೀನ್ಸ್ ಕರ್ಮಪದ, ಆ್ಯಕ್ಷನ್ ಮೀನ್ಸ್ ಕ್ರಿಯಾಪದ, ಕರ್ತೃ ಕರ್ಮ ಕ್ರಿಯಾ. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್ ಐ ಜಸ್ಟ್ ವಾಂಟೆಡ್ ಟು ಕನ್ವೆ ಯು ಇನ್ ಇಂಗ್ಲೀಷ್. The sentence pattern of English is subject, verb, object, whereas most of Indian languages are having the sentence pattern of subject, object and verb. Means kartru, karma, kriya. But English subject angalla, English language agalla. Kartru, kriya, karma. Agar ನಮಗೆಲ್ಲ ನೆನಪಿಟ್ಕೊಳ್ಳಿ, ನೀವೆಲ್ಲ ಏನು ಅಂದ್ಕೊಂಡಿರ, ಇಂಗ್ಲೀಷ್ ಮೀನ್ಸ್ ಉಲ್ಟಾ ಪಲ್ಟಾ ಬರೆದುಬಿಟ್ರೆ ಮುಗೀತು, ಆ ಕಡೆದು ಈ ಕಡೆಗೆ ಈ ಕಡೆದು ಆ ಕಡೆಗೆ ಬರೆದುಬಿಟ್ರೆ ಮುಗೀತು ಅಂತ ನೀವು ಅಂದ್ಕೊಂಡಿದ್ದೀರೇನೋ. ನೋ, ಇಟ್ ಈಸ್ ನಾಟ್ ಅಟ್ ಆಲ್. ಸೊ ಆ ರೀತಿಯಾಗಿ ಬರೆಯುವುದಲ್ಲ. ಯು ಮಸ್ಟ್ ನೋ ದಟ್, ಯು ಮಸ್ಟ್ ನೋ ಆಲ್ ದೀಸ್ ಥಿಂಗ್ಸ್. ಸೊ ನಿಮಗೆ ಅವೆಲ್ಲವೂ ಕೂಡ ಗೊತ್ತಿರಬೇಕು. ಯು ಮಸ್ಟ್ ನೋ ಆಲ್ ಸಚ್ ಕೈಂಡ್ ಆಫ್ ದ ಥಿಂಗ್ಸ್ ವೆರಿ ಕ್ಲಿಯರ್ಲಿ. ಅವು ಅದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿದ್ದರೆ ಮಾತ್ರ ಯು ಕ್ಯಾನ್ ಈಸಿಲಿ ಕ್ಯಾನ್ ಟಾಕ್. ಹಾಗಾದರೆ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು ಈ ರೀತಿಯಾಗಿ ನಾವು ನೋಡ್ಕೊಳ್ತಾ ಹೋಗ್ತೇವೆ. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಈ ರೀತಿಯಾಗಿ ನಾವು ಮಾತಾಡ್ತೇವೆ. ದೆನ್ ವಾಟ್ ಅಬೌಟ್ ನೆಕ್ಸ್ಟ್. ಸೊ ನೆಕ್ಸ್ಟ್ ನೋಡೋದಾದರೆ ಹಾಗಾದ್ರೆ ಎಕ್ಸಾಂಪಲ್ ನೋಡೋಣ. ಏನು ಆ್ಯಕ್ಟಿವ್ ವಾಯ್ಸ್ ಎಕ್ಸಾಂಪಲ್ ಏನಪ್ಪ ಅಂದರೆ, ದ ಡಾಗ್ ಚೇಸಸ್ ದ ಬಾಲ್. ದ ಡಾಗ್ chases the ball. Here notice how the subject dog is performing the action. So ಇಲ್ಲಿ subject ಏನು dog, it is performing the action and chase on the target of the action. So chase the action ಏನು action, the performing the action chase on the target of action. target ಏನು action, target ಏನು ball ಅನ್ನೋದು. ಅರ್ಥ ಆಗ್ತಿದೆಯಾ? This is a simple direct example of active voice. Then coming to the next is next ಬರೋದಾದರೆ, ಸೊ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಂದರೆ ಏನಪ್ಪ ಅಂದರೆ, ಇದನ್ನು ವೆನ್ ಅ ವರ್ಬ್ ಶೋಸ್ ದ್ಯಾಟ್ ಸಮಥಿಂಗ್ ಹ್ಯಾಸ್ ಬಿನ್ ಡನ್ ಬೈ ದ ಸಬ್ಜೆಕ್ಟ್ ಈಸ್ ನೋನ್ ಆ್ಯಸ್ ಪ್ಯಾಸಿವ್ ವಾಯ್ಸ್. ಎಕ್ಸಾಂಪಲ್, ಬಾಲ್ ಚೇಸ್ಡ್ ಬೈ ದ ಡಾಗ್. ಅಲ್ಲೇನು ಬರೆದಿದ್ವಿ, ದ ಡಾಗ್ ಚೇಸ್ ದ ಬಾಲ್ ಅಂತ ಬರೆದಿದ್ವಿ. ಇಲ್ಲೇನು ಮಾಡ್ತೀವಿ, ದ ಬಾಲ್ ಈಸ್ ಚೇಸ್ಡ್ ಬೈ ದ ಡಾಗ್ ಅಂತ ಹೇಳಿ ಬರೆದೆ. ಸೊ ಇನ್ ದಿಸ್ ಪ್ಯಾಸಿವ್ ವಾಯ್ಸ್ ದ ಆ್ಯಕ್ಷನ್ಸ್ ಟಾರ್ಗೆಟ್ ದ ಬಾಲ್ ಈಸ್ positioned first as the focus of the sentence. Means here, so you can observe that, observe ಏನು ಮಾಡಬೇಕಂದ್ರೆ, means subject will turned as object and object will turned as a subject, that the sentence gets flipped and the subject is now being acted upon the verb. In other words, the subject is a passive. subject ಏನಾಗ್ತದೆ ಇಲ್ಲಿ passive ಆಗ್ಕೊಳ್ತಾ ಹೋಗ್ತದೆ. things to remember. So if you want to know, or if you want to learn, or if you don't want to lose your marks in the exam, in the sense ಎಕ್ಸಾಮಲ್ಲಿ ನೀನು ಮಾರ್ಕ್ಸನ್ನು ಕಳ್ಕೋಬಾರ್ದಂದರೆ, if you don't want to lose your marks in the exams, in the sense, so what are the things to
ಬಿ ರಿಮೆಂಬರ್ಡ್ ಅನ್ನೋದೇನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟ್. ಸೊ ಯಾವನ್ನೆಲ್ಲ ನಾವು ವಾಟ್ ಆರ್ ದ ಥಿಂಗ್ಸ್ ಟು ಬಿ ರಿಮೆಂಬರ್ಡ್ ಅಂತ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ನೆನಪಲ್ಲಿ. ಏನಪ್ಪ ಅಂದರೆ ಸೊ ಯಾವನ್ನೆಲ್ಲ ನಾವು ನೆನಪಿಟ್ಕೋಬೇಕು, ಏನು ಉಪಯೋಗ ನೋಡಿ. ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಯು ಮಸ್ಟ್ ನೋ ದ ಟೆನ್ಸಸ್ ಫಸ್ಟ್. ವಿತೌಟ್ ಗೆಟಿಂಗ್ ಟು ನೋ ಅಬೌಟ್ ದ ಟೆನ್ಸಸ್ ಯು ಕಾಂಟ್ ಮೇಕ್ ಎನಿ ಚೇಂಜಸ್ ಎಟ್ ಆಲ್. ನೆನಪಿರಲಿ ಏನಂದೆ, ವಿತೌಟ್ ಗೆಟಿಂಗ್ ನೋ ದ ಟೆನ್ಸಸ್. ವೈ ಸರ್? ಸೊ both active and passive voice are vary from one tense to another. They are going to change from one to another. So from one to another in the sense, so active and passive voices are going to be changed according to the tenses. ಸಾಗಾದರೆ ಒಂದು ಅರ್ಥ ಆಯಿತು. Not all the active and passive forms are the same. They are in change. ಅವೆಲ್ಲವೂ ಕೂಡ ಚೇಂಜ್ ಇದ್ದಾವೆ. ಎಲ್ಲಿಪ್ಪ ಅಂತ ಕೇಳೋದಾದರೆ ವೇರ್ ದೇ ಹ್ಯಾವ್ ಗಾಟ್ ಚೇಂಜ್ಡ್ ಇನ್ ದ ಸೆನ್ಸ್ ದೇ ಹ್ಯಾವ್ ಗಾಟ್ ಚೇಂಜ್ಡ್ ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ ಆಫ್ ಟೆನ್ಸಸ್. ಸೊ ಟೆನ್ಸಸ್ ಅಂತ ವಿಚಾರಕ್ಕೆ ಬಂದಾಗ ಸೊ active and passive voices change ಆಗುತ್ತೆ. The next thing, verbs. Without getting into the verbs you can't make anything to be perfect. Means ಇಲ್ಲಿ verbs ಯಾಕೆ ಇಂಪಾರ್ಟೆಂಟ್ ನೋಡಿ. ಸೊ verbs ಅಲ್ಲಿ you must know about the two categories. One is auxiliary forms must be known. And one more thing, the main verbs, the formations of verbs must be also known to you. Means what is the present form of verb, past form of verb, past participle verb and present participle verb. And one more thing, ನಿಮಗೆ ಗೊತ್ತಿರಲಿ, there is no future kind of main verb in English. English ಅಲ್ಲಿ there is no future kind of verb, form of verb. Verb ಅಲ್ಲಿ future kind of form of verb ಇಲ್ಲ, ಗೊತ್ತಿರಲಿ. ಫ್ಯೂಚರ್ ಕೈಂಡ್ ಆಫ್ ವರ್ಬ್ ಅನ್ನೋದು ಇಂಗ್ಲೀಷಲ್ಲಿ ಇಲ್ಲೇ ಇಲ್ಲ. ಸರ್ ಹೆಂಗೆ ಸರ್ ಮತ್ತೆ? ಸೊ ವಿತ್ ದ ಹೆಲ್ಪ್ ಆಫ್ ಮಾಡೆಲ್ ಆಕ್ಸಿಲರೀಸ್ ವೇರ್ ವಿ ಆರ್ ಐಡೆಂಟಿಫೈಯಿಂಗ್ ದ ಫ್ಯೂಚರ್ ಟೆನ್ಸ್. ಸೊ ಹೆಲ್ಪಿಂಗ್ ಮಾಡೆಲ್ ಆಕ್ಸಿಲರೀಸ್ಗಳ ಸಹಾಯದಿಂದ ನಾವು ಫ್ಯೂಚರ್ ಟೆನ್ಸನ್ನು ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ವರ್ಬ್ಸ್ಗಳು ಯಾಕೆ ಇಂಪಾರ್ಟೆಂಟು? ಆ್ಯಸ್ ಐ ಸೆಟ್ ದ ಟೆನ್ಸಸ್. ಸೊ ಟೆನ್ಸಸ್ ಅಂದರೆ ಏನಪ್ಪ? ಇಟ್ ಈಸ್ ಅ ಇಂಡಿಕೇಶನ್ ಆಫ್ ಟೈಮ್. ಟೈಮ್ ಆಫ್ ವಾಟ್? ಟೈಮ್ ಆಫ್ ಆ್ಯನ್ ಆ್ಯಕ್ಷನ್ ವರ್ಡ್. ಆ್ಯನ್ ಆ್ಯಕ್ಷನ್ ವರ್ಡ್ ಈಸ್ ವರ್ಬ್. ಸೊ ಟೆನ್ಸ್ ಬಂದಿದೆ ಅಂದರೆ ಆಟೋಮೆಟಿಕಲಿ ದ verbs also must be used. So verb is an action word. So helping verbs are going to used according to the tense. Not only according to the tense we use helping verbs, and also we use helping verbs according to the subject number. ನಿಮಗೆ ಗೊತ್ತಿರಲಿ ಕ್ಲಿಯರ್ ಆಗಿ. ಸಬ್ಜೆಕ್ಟ್ ನಂಬರ್ಗೆ ಅನುಗುಣವಾಗಿ ನಾವು ವರ್ಬ್ಸ್ಗಳನ್ನು ಬಳಸ್ತೇವೆ. ವಿ ಯೂಸ್ ವರ್ಬ್ಸ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ನಂಬರ್. ದೆನ್ ವಾಟ್ ಅಬೌಟ್ ನೆಕ್ಸ್ಟ್? ನೆಕ್ಸ್ಟ್ ಏನು? ನೆಕ್ಸ್ಟ್ ಈಸ್ ಪ್ರನೌನ್ಸ್. ಪ್ರನೌನ್ ಅಂದರೆ a word which used instead of noun is called pronoun. ಏನಂಗಂದರೆ ಅಂದರೆ ನಾಮಪದದ ಬದಲಿಗೆ ಬಳಸ್ತಕ್ಕಂಥ ಪದಕ್ಕೆ ನಾವು ಪ್ರನೌನ್ ಅಂತ ಕರಿತೀವಿ. ಮೀನ್ಸ್ ಸರ್ವನಾಮ. ಐ ಕ್ಯಾನ್ ಸೇ ಇನ್ ಇಂಗ್ಲೀಷ್ ಸರ್ವನಾಮ. ಸರ್ವನಾಮ ಅಂಥೇಳಿ ನಾವು ಕರಿತೇವೆ.
ಸೊ ಇಲ್ಲಿ ಏನು ಮಾಡುತ್ತೆ ನೋಡಿ, ಇಲ್ಲಿ ಮೇಯ್ನಾಗಿ ಪ್ರನೌನಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಅಥವಾ ಪ್ರನೌನಲ್ಲಿ ನೀವು ತಿಳ್ಕೋಬೇಕಾಗಿದ್ದು ಏನಪ್ಪ ಅಂತ ಕೇಳಿದರೆ, ವಾಟ್ ಹ್ಯಾಸ್ ಟು ಬಿ ನೋನ್ ಇನ್ ಪ್ರನೌನ್ಸ್ ಅಂತ ಕೇಳಿದರೆ, ಇಟ್ ಈಸ್ ವೆರಿ ಸಿಂಪಲ್. ಯು ಮಸ್ಟ್ ನೋ ಬೋತ್ ಸಬ್ಜೆಕ್ಟಿವ್ ಪ್ರನೌನ್ ಆ್ಯಂಡ್ ಆಬ್ಜೆಕ್ಟಿವ್ ಪ್ರನೌನ್ಸ್. ಸೊ ಸಬ್ಜೆಕ್ಟಿವ್ ಪ್ರನೌನ್ ಯಾವುವು, ಆಬ್ಜೆಕ್ಟಿವ್ ಪ್ರನೌನ್ ಯಾವುವು, ಯಾವನ್ನೆಲ್ಲ ಸಬ್ಜೆಕ್ಟಿವ್ ಪ್ರನೌನ್ ಅಂತ ಕರಿತೀವಿ, ಅಬ್ಜೆಕ್ಟಿವ್ ಪ್ರನೌನ್ ಅಂತ ಯಾವನ್ನೆಲ್ಲ ಕರಿತೀವಿ, ದಟ್ ಹ್ಯಾಸ್ ಟು ಬಿ ನೋನ್ ಟು ಯು. ಅದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಈಗ ಐ ಅಂತ ಬಂದರೆ ಸಬ್ಜೆಕ್ಟಿವ್ ಪ್ರನೌನ್, me in the sense it is objective pronoun. We never used me in the place of the subject. Why? Because it is objective pronoun. That has to be written only in the place of the object. Object place alle baribekaagtade. Then preposition must be known to you. That too, the using of by, where it must be used. The using preposition andre enappa, it is a word which used before noun or pronoun or noun phrase to indicate time and position. Means time and place. ಅರ್ಥ ಆಗ್ತಿದೆಯಾ? ಆ ವರ್ಡನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಇಂಡಿಕೇಟ್ ಟೈಮ್ ಆ್ಯಂಡ್ ಪ್ಲೇಸನ್ನು ಇಂಡಿಕೇಟ್ ಮಾಡೋಕ್ಕೆ ಬಳಸ್ತಕ್ಕಂಥ ವರ್ಡ್. ನೌನ್ ಬಿಫೋರು, ಪ್ರನೌನ್ ಬಿಫೋರು ಅಥವಾ ನೌನ್ ಪ್ರೇಸ್ ಬಿಫೋರ್ ಬಳಸ್ತಕ್ಕಂಥದ್ದು ಪ್ರಿಪೋಸಿಷನ್. ಇಲ್ಲಿ ಮೇಯ್ನಾಗಿ ಯೂಸಿಂಗ್ ಅ ಬೈ, ಬೈಯನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಯು ಮಸ್ಟ್ ನೋ ದ ಸೆಂಟೆನ್ಸಸ್. ಯಾಕೆಪ್ಪ ಅಂದರೆ ವೈ ಶುಡ್, ಎಸ್ ಆಫ್ ಕೋರ್ಸ್. ಸೊ ಆಲ್ ದೀಸ್ ಆರ್ ಆಲ್ ಬೇಸಿಕ್ಸ್ ಆಫ್ ಇಂಗ್ಲೀಷ್ ಗ್ರಾಮರ್. ಒನ್ಸ್ ಯು ಗಾಟ್ ಟು ನೋ ಅಬೌಟ್ ಆಲ್ ದೀಸ್ ಬೇಸಿಕ್ಸ್, active and passive voice, the concept called active and passive voice, definitely it will be very easy than anything, any other things. ಅಷ್ಟು ಈಸಿ ಆಗುತ್ತೆ. ಸೊ ಫಸ್ಟ್ ಟ್ರೈ ಟು ನೋ ಆಲ್ ದೀಸ್ ಬೇಸಿಕ್ಸ್ ಫ್ರಮ್ ಇಂಗ್ಲೀಷ್ ಗ್ರಾಮರ್. ವಿತೌಟ್ ನೋಯಿಂಗ್ ಟೆನ್ಸಸ್ ಯು ಕಾಂಟ್ ಮೇಕ್ ಚೇಂಜಸ್, ದಟ್ ಹ್ಯಾಸ್ ಟು ಬಿ ನೋನ್ ಟು ಯು. ಟೆನ್ಸಸ್ ಗೊತ್ತಿಲ್ಲ ಅಂದರೆ ನಿಮಗೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ಯು ಕಾಂಟ್ ಮೇಕ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಪರ್ಫೆಕ್ಟಾಗಿ ಮಾಡೋಕ್ಕೆ ಆಗೋದಿಲ್ಲ. ದೆನ್ ಸೊ ಹಾಗಾದರೆ ಪ್ರೊಸೆಸ್ ಆಫ್ ಚೇಂಜಿಂಗ್ ಫ್ರಮ್ ಆ್ಯಕ್ಟಿವ್ ಇಂಟು ಪ್ಯಾಸಿವ್ ನೋಡಿ, ನಾನು ಐ ಜಸ್ಟ್ ವಾಂಟೆಡ್ ಯು ಟು ಲೆಟ್ ಯು ನೋ. ಸೊ ಎಕ್ಸಾಮಲ್ಲಿ PUC ಎಕ್ಸಾಮಲ್ಲಿ you will never ask the question from passive into active. Passive ಇಂದ ಆ್ಯಕ್ಟಿವ್ಗೆ ಕ್ವಶನ್ಸನ್ನು ಕೇಳಲ್ಲ. ಓನ್ಲಿ ಯು ಹ್ಯಾವ್ ಬೀನ್ ಆಸ್ಡ್ ಫ್ರಮ್ ಆ್ಯಕ್ಟಿವ್ ಇಂಟು ಪ್ಯಾಸಿವ್, ದಟ್ ಟು ದ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಅಂದರೆ ಎಂಟೈರ್ ಥಿಂಗ್ ಬರಿಬೇಕಂತ ಇಲ್ಲ. ಸೊ ಹಾಗಾದರೆ ಇಲ್ಲಿ ಎಕ್ಸಾಮ್ ಅಂತ ಬಂದಾಗ ಯಾವುದ್ರ ಮೇಲೆ ಮೇಯ್ನಾಗಿ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸು ಅಥವಾ ಟೆನ್ಸಸನ್ನು ಕಲಿಬೇಕಂದ್ರೆ ದ ಮೇಯ್ನ್ ಥಿಂಗ್ ಯಾವುದ್ರ ಮೇಲೆ ಮೇಯ್ನಾಗಿ ನಾವು ಫೋಕಸ್ ಮಾಡಬೇಕಂದ್ರೆ, ಸೊ ವಿ ಮಸ್ಟ್ ಫೋಕಸ್ ಮೇಯ್ನ್ಲಿ ಆನ್ ಯೂಸಿಂಗ್ ಅಪ್ ಹೆಲ್ಪಿಂಗ್ ವರ್ಬ್ಸ್ ಆ್ಯಂಡ್ ಮೇಯ್ನ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಸು ಮತ್ತು ಮೇಯ್ನ್ ವರ್ಬ್ಸ್ಗಳನ್ನು ಎಲ್ಲಿ ಬಳಸಬೇಕು, ಯಾವೊಂದು ಸಮಯದಲ್ಲಿ ಯಾವ ಥರ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಸರಿಯಾಗಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಪ್ರೊಸೆಸ್ ಆಫ್ ಚೇಂಜಿಂಗ್ ಫ್ರಮ್ ಆ್ಯಕ್ಟಿವ್ ಇಂಟು ಪ್ಯಾಸಿವ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. There are 8 steps. There are 8 steps in English to getting to know about changing from active into passive. ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಫಸ್ಟ್ ಏನು ಮಾಡಬೇಕು, ವಾಟ್ ಹ್ಯಾಸ್ ಟು ಬಿ ಡನ್ ಫಸ್ಟ್ ಅಂತ ನೋಡೋದಾದರೆ ಅಥವಾ ನಾವು ತಿಳ್ಕೋಬೇಕು ಇದ್ರ ಬಗ್ಗೆ ಅನ್ನೋದಾದರೆ, ದ ಫಸ್ಟ್ ಥಿಂಗ್ ಈಸ್ ಯು ಮಸ್ಟ್ and means we should identify the tense of the given sentence. ಈಗ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ರು, ನಾನೇನು ಮಾಡಿದೆ, ದ ಡಾಗ್ ಚೇಸಸ್ ದ ಬಾಲ್ ಅಂತೇಳಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು, ಅಥವಾ ಐ ಹ್ಯಾವ್ ಗಿವನ್ ಆ್ಯನ್ ಎಕ್ಸಾಂಪಲ್ ಇನ್ ದ ಇನಿಷಿಯಲ್ ಸ್ಟೇಜ್, ಇನ್ ದ ಬಿಗಿನಿಂಗ್ ಆಫ್ ದ
session itself only I have given the example while explaining about the definition of active voice. ಸೊ ಅಲ್ಲೇನು ನೋಡಿದ್ವಿ, ದ ಡಾಗ್ ಚೇಸಸ್ ದ ಬಾಲ್ ಅಂತ ಇದೆ. ದ ಡಾಗ್ ಚೇಸಸ್ ದ ಬಾಲ್ ಇನ್ ದ ಸೆನ್ಸ್ ಇಟ್ ಈಸ್ ಅ ಸಿಂಪಲ್ ಪ್ರೆಸೆಂಟ್. ಸೊ ಸಿಂಪಲ್ ಪ್ರೆಸೆಂಟ್ ಈ ರೀತಿಯಾಗಿ. ಸೊ ಫಸ್ಟ್ ಏನು ಮಾಡಬೇಕು, ವಿ ಶುಡ್ ಐಡೆಂಟಿಫೈ ದ ಟೆನ್ಸ್ ಆಫ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನ ಟೆನ್ಸನ್ನು ಫಸ್ಟ್ ವಿ ಮಸ್ಟ್ ನೋ ದ ಟೆನ್ಸಸ್ ಫಸ್ಟ್. Then past participle, that is what we called verb 3, v3. So for our convenient we have divided the form of verbs as verb 1, verb 2, verb 3, verb 4. So verb 1 represent or stands for simple present verb, and verb 2 for past, means verb 1 stands for present and verb 2 stands for past, verb 3 past participle, and the final one is verb 4 is a present participle. ಸೊ ಹಾಗಾದರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನ ಮೇನ್ ವರ್ಬ್ ಯಾವುದಂತ ಐಡೆಂಟಿಫೈ ಮಾಡಿ ಆ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ ಮಾಡಬೇಕಂದ್ರೆ, ಇಫ್ ಯು ವಾಂಟೆಡ್ ಟು ಮೇಕ್ ದಟ್ sentence, that active form of the sentence to change into passive in the sense, we must know about the past participle of the main verb. main verb na past participle ಅಂತ ಏನು ಕರಿತೀವಲ್ಲ ಅದು ಗೊತ್ತಿರಬೇಕು. ಅದನ್ನು ಸರಿಯಾಗಿ ಬರ್ಕೋಬೇಕಾಗ್ತದೆ. ಸಾರ್ ನನಗೆ ಗೊತ್ತೇ ಇಲ್ಲ ಸಾರ್ ನೀವು ಹೇಳ್ತೀರ, ಅಯ್ಯೋ ನೀನು ಬಂದೇನಪ್ಪ, ನಾವು 1ನೇ ತರಗತಿಯಿಂದನೂ ಇಲ್ಲಿವರೆಗೂ ಈ ವರ್ಬ್ 1, ವರ್ಬ್ 2, ವರ್ಬ್ 3 ಕಲಿತಾನೇ ಬಂದೀವಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ವಿದ್ಯಾರ್ಥಿಗಳ ನೋವಿಗೆ ಇಲ್ಲ ಮುಲಾಮು ಅನ್ನಂಗಾಗೈತೆ ಸರ್. ನಾವು 1ನೇ ಕ್ಲಾಸಿಂದನೂ we have been learning since first standard, and all the teachers of ours, they used to refer v1, v2, v3. ಏನು ಮಾಡೋದು ಸರ್, ಬಟ್ ವಿ ಆರ್ ಅನೇಬಲ್ ಟು ರಿಮೆಂಬರ್. ನನಗೆ ಅದನ್ನು ನೆನಪಿಟ್ಟುಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ಲ ಸರ್. ನೋಡಿಪ್ಪ, ಯು ಮಸ್ಟ್ ಸೇ ಥ್ಯಾಂಕ್ಸ್ ಟು ಪ್ರೀ ಯೂನಿವರ್ಸಿಟಿ ಬೋರ್ಡ್. ಯಾಕೆ ಅಂದರೆ ನೀನು ಫಸ್ಟು ಥ್ಯಾಂಕ್ಸ್ ಹೇಳು. ಯಾರಿಗೆ? ನನಗಲ್ಲ. ಥ್ಯಾಂಕ್ಸ್ ಯಾರಿಗೆ ಹೇಳಬೇಕಂದ್ರೆ ಪ್ರೀ ಯೂನಿವರ್ಸಿಟಿ ಬೋರ್ಡಿಗೆ ಹೇಳು. ಯಾಕೆ? ಅವ್ರು ಏನು ಮಾಡಿದಾರೆ ಗೊತ್ತೇನ? ನಿನಗೇನು ಗೊತ್ತಿರುತ್ತೆ? ರೀಲ್ಸ್ಗಳನ್ನು ಚೆಂದ ನೋಡೋದು ಒಂದೇ ಗೊತ್ತಿರ್ತೈತಿ. ಆದರೆ ನಮ್ಮ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗಲಿ ಅಂಥೇಳಿ only they are going to ask the question from only selected topics ಮೇಲೆ ಮಾತ್ರ ಕೇಳ್ತಾರೆ. they are going to ask the questions only from the selected topics. selected topics in the sense only from selected prose piece. prose work ಇದಾವಲ್ಲ, prose ಇದಾವಲ್ಲ, ಅದರಲ್ಲಿ 2-3 ಪ್ರೋಸ್ಗಳಲ್ಲಿ ಮಾತ್ರ ಇದೇ ಚಾಪ್ಟರ್ನಲ್ಲಿ ಕೇಳ್ತೀನಪ್ಪ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ, ಈಗ ಬರೀತಕ್ಕಂಥ ಸಪ್ಲಿಮೆಂಟ್ರಿ ಎಕ್ಸಾಮ್ನವ್ರಿಗೆ 3 ಮಾರ್ಕ್ಸ್, ಬಟ್ ಅಪ್ಕಮಿಂಗ್ 2024ನಲ್ಲಿ ಬರೀತಕ್ಕಂಥವ್ರಿಗೆ 2 ಮಾರ್ಕ್ಸಿನ ಕ್ವಶನ್ ಇದೆ. ಸರ್ ಹಾಗಾದ್ರೆ ಹೆಂಗೆ ಸರ್? ಆ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಎಲ್ಲ ವರ್ಬ್ಗಳನ್ನು ಒಂದು ಕಡೆ ಬರ್ಕೊಂಡ್ಬಿಡೋದು. ಎಷ್ಟು ವರ್ಬ್ ಬರ್ತಾವಲ್ಲ ಅಷ್ಟು ವರ್ಬ್ಗಳನ್ನು ಒಂದು ಕಡೆ ಬರ್ಕೊಂಡು ಆ ವರ್ಬ್ಗಳಿಗೆ v1, v2, v3, v4 ಇವನು ಎಲ್ಲ ಫಾರ್ಮನ್ನು ಬರೆದುಬಿಟ್ರೆ ಕೇಳಿ, ಅವನು ಎಲ್ಲರ ಕ್ವಶನ್ ಕೇಳಿ ಅದು ಯಾಕೆ ಆನ್ಸರ್ ಬರೋಲ್ಲ ನೋಡೋಣ. ಪಕ್ಕ ಯು ವಿಲ್ ಆನ್ಸರ್ ಟು ದಟ್. ದೆನ್ ಅ ಸೆಂಟೆನ್ಸ್ ಮಸ್ಟ್ ಬಿ divided into subject, verb, object. ನೋಡಿ, ಸೆಂಟೆನ್ಸು ಇಟ್ ಮಸ್ಟ್ ಬಿ divided into subject,
ವರ್ಬ್ ಆಬ್ಜೆಕ್ಟ್. ನಾನು ನಿಮ್ಗೆ ಆಗಲೇ ಹೇಳಿದೆ ಇಂಡಿಯನ್ ಲ್ಯಾಂಗ್ವೇಜಸ್ಸು ಸಬ್ಜೆಕ್ಟು ಆಬ್ಜೆಕ್ಟು ವರ್ಬ್ ಫಾರ್ಮೇಷನಲ್ಲಿದ್ದರೆ, ವೇರ್ ಆಸ್ ಇನ್ ಇಂಗ್ಲೀಷ್ ಇಟ್ ಹ್ಯಾಸ್ ದ ಫಾರ್ಮೇಷನ್ ಆಫ್ ಆರ್ ಇಟ್ ಹ್ಯಾಸ್ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಲೈಕ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ದೆನ್ ಆಬ್ಜೆಕ್ಟ್ ಮಸ್ಟ್ ಬಿ ಟರ್ನ್ಡ್ ಇಂಟು ಸಬ್ಜೆಕ್ಟ್. ಈಗ ಏನಾಗ್ತದೆ, ಆಬ್ಜೆಕ್ಟ್ ಏನಿರುತ್ತಲ್ಲ, ಆಬ್ಜೆಕ್ಟನ್ನು ವಿ ಮಸ್ಟ್ ರೈಟ್ ಇನ್ ದ ಪ್ಲೇಸ್ ಆಫ್ ದಿ ಸಬ್ಜೆಕ್ಟ್ ಅಂತ ಅರ್ಥ. ಅಂದರೆ ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದನ್ನು ಸಬ್ಜೆಕ್ಟ್ ಜಾಗಕ್ಕೆ ಬರಿತಾ ಇದ್ದೇವೆ. ಸರ್ ಇದೇನು ಮ್ಯಾಥ್ಸಾ, ಇದೇನು ಮ್ಯಾಥ್ಸಾ, ಆ ಕಡೆ ಇದ್ದದ್ದು ಈ ಕಡೆ ಬರೆಯೋದು, ಈ ಕಡೆ ಇದ್ದದ್ದು ಆ ಕಡೆ ಬರೆಯೋಕ್ಕೆ. ಇಟ್ ಈಸ್ ಅ ಕೈಂಡ್ ಆಫ್ ಮ್ಯಾಥಮೆಟಿಕಲ್ ಸೊಲ್ಯೂಷನ್. Once you get to know the formation of the sentence, how you are going to deal with the formula in mathematics, here also the formation of the sentences is very important. Once you get to know about the formation of the sentences, automatically the active voice and passive, the changing of active and passive voice can be made very easy to the students. So object must be turned into subject. Then auxiliaries ಅಂದ್ರೆ ಏನು, helping verbs ಅಂತ. auxiliaries must be used according to tenses and subject number. ಹಂಗಂದ್ರೆ ಸಿಂಗ್ಯುಲರ್ ವರ್ಬ್, ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದರೆ ಸಿಂಗ್ಯುಲರ್ ವರ್ಬನ್ನು ಬಳಸಬೇಕು, ಫ್ಲೂರಲ್ ವರ್ಬ್ ಇದ್ದರೆ ಫ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಫ್ಲೂರಲ್ ವರ್ಬನ್ನು ಬಳಸಬೇಕಾಗ್ತದೆ. ವಾಟ್ ಅಬೌಟ್ ಟೆನ್ಸ್ ಅಂದರೆ, ಸೊ using up helping verbs varies from one tense to another. Means suppose if I am talking about simple present, in the sense that the using up helping verbs is going to be changed. When it comes to continuous, it is also going to be changed. When it comes to perfect tense also, it is going to be changed. ಸೊ ಈ ರೀತಿಯಾಗಿ ಒಂದು ಟೆನ್ಸಿಂದ ಮತ್ತೊಂದು ಟೆನ್ಸ್ಗೆ ಬರಿಬೇಕಾದ್ರೆ ಆ ಹೆಲ್ಪಿಂಗ್ ವರ್ಬ್ ಬಳಕೆ ಏನಿದೆಯಲ್ಲ ಅದು ಚೇಂಜ್ ಆಗ್ಕೊಳ್ತಾ ಹೋಗ್ತದೆ. ದೆನ್ ಪಾಸ್ಟ್ ಪಾರ್ಟಿಸಿಪಲ್ ಮಸ್ಟ್ ಬಿ ಯೂಸ್ಡ್. ಇಲ್ಲೇನು ಮಾಡಿದ್ದೆ, ಪಾಸ್ಟ್ ಪಾರ್ಟಿಸಿಪಲನ್ನು ಒಂದು ಕಡೆ ಬರ್ಕೊಟ್ಟಿದ್ದೆ. ಬಟ್ ವೇರಿನ್ ಇದರಲ್ಲಿ ನೋಡೋದಾದರೆ, ಇದರಲ್ಲಿ ಏನು ಮಾಡ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಇಟ್ ಮಸ್ಟ್ ಬಿ ಯೂಸ್ಡ್, V3 ಮಸ್ಟ್ ಬಿ ಯೂಸ್ಡ್, ಇಲ್ಲಿ ಯೂಸ್ ಮಾಡಬೇಕು. ಆಮೇಲೆ ಪ್ರಿಪೋಷನ್ ಬೈ ಮಸ್ಟ್ ಬಿ ಯೂಸ್ಡ್, ಸಬ್ಜೆಕ್ಟ್ ಮಸ್ಟ್ ಬಿ ಟರ್ನ್ಡ್ ಇಂಟು ಆಬ್ಜೆಕ್ಟ್, ಸಬ್ಜೆಕ್ಟು ಆಬ್ಜೆಕ್ಟ್ ಜಾಗಕ್ಕೆ ಹೋಗಬೇಕು. ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಇಫ್ ಪ್ರನೌನ್ ಯೂಸ್ಡ್ ಆ್ಯಸ್ ಸಬ್ಜೆಕ್ಟ್, ಪ್ರನೌನನ್ನು ಸಬ್ಜೆಕ್ಟಾಗಿ ಯೂಸ್ ಮಾಡಿದ್ದೀವಿ ಅಂದರೆ ದೆನ್ ಇಟ್ ಮಸ್ಟ್ ಬಿ ಚೇಂಜ್ಡ್ ಇಂಟು ಆಬ್ಜೆಕ್ಟಿವ್ ಪ್ರನೌನ್. ಸಬ್ಜೆಕ್ಟ್ ಜಾಗದಲ್ಲಿ ಪ್ರನೌನನ್ನು ಯೂಸ್ ಮಾಡಿದರೆ ಇಟ್ ಮಸ್ಟ್ ಬಿ ಚೇಂಜ್ಡ್ ಇಂಟು ಆಬ್ಜೆಕ್ಟಿವ್ ಪ್ರನೌನ್ ಆಗಿ ಚೇಂಜ್ ಆಗಬೇಕಾಗ್ತದೆ. ಸೊ ದಿಸ್ ಈಸ್ ವಾಟ್ the process of changing from active into passive. ನೋಡಿ, ಈ 8 ಅಂಶಗಳನ್ನು ನೆನಪಿಟ್ಕೊಂಡಾಗ ಮಾತ್ರ ನಿನಗೆ ಆ್ಯಕ್ಟಿವಿಂದ ಪ್ಯಾಸಿವ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಫಸ್ಟ್ ಏನು ಮಾಡಬೇಕು, ವಾಟ್ ಹ್ಯಾಸ್ ಟು ಬಿ ಡನ್, ದಟ್ ಈಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಫಸ್ಟು ಸೆಂಟೆನ್ಸ್ನ ಟೆನ್ಸ್ ತಿಳ್ಕೋಬೇಕು. ಸೊ ಟೆನ್ಸ್ ಆದಮೇಲೆ ಅದರ ಸೆಂಟೆನ್ಸಲ್ಲಿ ಬರ್ತಕ್ಕಂಥ ವರ್ಬ್ನ V3 ಫಾರ್ಮ್ ಬರ್ಕೋಬೇಕು. ಸೆಂಟೆನ್ಸನ್ನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಾಗಿ ಡಿವೈಡ್ ಮಾಡಬೇಕು. ದೆನ್ ಆಬ್ಜೆಕ್ಟನ್ನ ಸಬ್ಜೆಕ್ಟ್ ಜಾಗಕ್ಕೆ ಬರೀಬೇಕು, ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಜಾಗಕ್ಕೆ ಬರೀಬೇಕು. ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು, ಮೈನ್ ವರ್ಬ್ V3 ಫಾರ್ಮ್ ಯೂಸ್ ಮಾಡಬೇಕು. ಅದಾದ ನೆಕ್ಸ್ಟ್ ಬೈ ಸಬ್ಜೆಕ್ಟ್ ಇದನ್ನು ಆಬ್ಜೆಕ್ಟ್ ಜಾಗಕ್ಕೆ ತೊಗೊಂಡು ಹೋಗಬೇಕು. ಇಷ್ಟು ಪ್ರೋಸೆಸ್ಸನ್ನು ಮೀನ್ಸ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಏನು ಹೇಳಿದ್ದೀವಿ ಅಂದರೆ, ಸೊ ಸ್ಟೆಪ್ ಬೈ ಸ್ಟೆಪ್ ಒಂದಾದ ನಂತರ ಮೀನ್ಸ್ ಆರ್ಡರ್ ವೈಸ್ ವಾಟ್ ಈಸ್ ದ ಸೀಕ್ವೆನ್ಸ್ ಆಫ್ ದ ಸೆಂಟೆನ್ಸ್ ಫಾರ್ಮೇಷನ್ ಶುಡ್ ಬಿ ಫಾಲೋಡ್. ಏನು ಸೀಕ್ವೆನ್ಸನ್ನು ನಾನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹ್ಯಾವ್ ಜಸ್ಟ್ ಎಕ್ಸ್ಪ್ಲೈನ್ಡ್. ದೆನ್ ಇನ್ನು ಸಬ್ಜೆಕ್ಟಿವ್ ಪ್ರನೌನ್ ಆಬ್ಜೆಕ್ಟಿವ್ ಪ್ರನೌನ್ ಅಂತ ಬಂದಾಗ, ಸೊ ವೆನ್ ಸಬ್ಜೆಕ್ಟಿವ್ ಪ್ರನೌನ್ ಐ ಈಸ್ ಯೂಸ್ಡ್, so that I is going to be changed as me and we become us, he become him. ಇಲ್ಲಿ is ಅಂತ ಬರೋದಿಲ್ಲ, ನೆನಪಿರಲಿ.
ಈಸ್ ಅಂತ ಏನಾದರೂ ಬಳಕೆ ಆಗ್ತದೆ. ಬೋತ್ ಇಮ್ ಈಸ್ ಬಳಕೆ ಆಗೋದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ. ನೆನಪಿರಲಿ, ಅಲ್ಲಿನ ಚೇಂಜಿಂಗ್ ಆಫ್ ಪ್ರನೌನ್ಗೂ ಇಲ್ಲಿನ ಚೇಂಜಿಂಗ್ ಆಫ್ ಪ್ರನೌನ್ಗೂ ವ್ಯತ್ಯಾಸ ಇದೆ. ಡೋಂಟ್ ಟ್ರೈ ಟು ಮಿಕ್ಸ್ ಅಪ್ ಆಲ್. ಅಂದರೆ ಎರಡನ್ನು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ಇಲ್ಲಿ ತೊಗೊಂಬಾರ್ದು, ಇದನ್ನು ಅಲ್ಲಿ ತೊಗೊಂಬಾರ್ದು, ಒಂದು ಕೆಲಸವನ್ನು ಮಾಡಬೇಡಿ. ಡೋಂಟ್ ಎವರ್ ಟ್ರೈ ಟು ಮಿಕ್ಸ್ ಅಪ್ ದ ಕಾನ್ಸೆಪ್ಟ್ಸ್. ಯು ಶುಡ್ ಬಿ ಥರೋ ಆ್ಯಂಡ್ ಸ್ಟಿಕ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಶುಡ್ ಬಿ ಥರೋ ಇನ್ ಒನ್ ಕಾನ್ಸೆಪ್ಟ್. ಶಿ ಬಿಕಮ್ ಅರ್, ದೇ ಬಿಕಮ್ ದೆಮ್, ಯು ಆ್ಯಂಡ್ ಇಟ್. ನೋಡಿ, ಇವೆರಡೂ ಕೂಡ ಚೇಂಜ್ ಆಗಲ್ಲ. ಯಾಕೆ ಅಂದರೆ ವೈ ದೇ are not going to be changed in the sense these two, you and it ಏನಿದೆಯಲ್ಲ, ಇವೆರಡೂ ಕೂಡ we used you and it as both as a subjective pronoun and objective pronoun. ಸಬ್ಜೆಕ್ಟಿವ್ ಪ್ರನೌನ್ ಆಗಿ ಅವನ್ನೇ ಬಳಸ್ತೀವಿ, ಈವನ್ ಆಬ್ಜೆಕ್ಟಿವ್ ಪ್ರನೌನ್ ಆಗಿ ಕೂಡ ಇದನ್ನೇ ನಾವು ಬಳಸ್ತೇವೆ. ದಟ್ ಹ್ಯಾಸ್ ಟು ಬಿ known to you. ಅದು ನಿಮಗೆ ಗೊತ್ತಿರಲಿ. ದೆನ್ ಸಿಂಪಲ್ ಕಮಿಂಗ್ ಟು ದ ಥಿಂಗ್, ಅಂದರೆ ಒಂದೊಂದಾಗಿ ನೋಡೋಣ. ಹಾಗಾದರೆ ಸಿಂಪಲ್ ಪ್ರೆಸೆಂಟಲ್ಲಿ ಯಾವ ರೀತಿ, ವಾಟ್ ಯು ಮೀನ್ ಬೈ ಸಿಂಪಲ್ ಪ್ರೆಸೆಂಟ್? ಎಸ್, ಕಮೆಂಟ್ ಮಾಡಿ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಅಂದರೆ ಏನಪ್ಪ? ಎಸ್, ವಾಟ್ ಯು ಮೀನ್ ಬೈ ಸಿಂಪಲ್ ಪ್ರೆಸೆಂಟ್ ಅಂದರೆ ಏನು? ಬೇಗ ಬೇಗ ಕಮೆಂಟ್ ಮಾಡಿ. Make it fast. Yes, what is simple present? So Inspire English Academy, sir. At the time of speaking, sir. So at the time of speaking is called simple present, sir. Thank you. Yes. ಸಿಂಪಲ್ ಪ್ರೆಸೆಂಟ್ ಅಂದರೆ ಏನಪ್ಪ ಅಂದರೆ ಅಟ್ ದಿ ಟೈಮ್ ಆಫ್ ಸ್ಪೀಕಿಂಗ್ ಈಸ್ ಕಾಲ್ಡ್ ಸಿಂಪಲ್ ಪ್ರೆಸೆಂಟ್. ಸೊ ಸಿಂಪಲ್ ಪ್ರೆಸೆಂಟ್ ಅಂದರೆ ಅಟ್ ದಿ ಟೈಮ್ ಆಫ್ ಸ್ಪೀಕಿಂಗ್ ಅಂದರೆ ಈಗೇನು ಮಾತಾಡ್ತಿದ್ದೀನಲ್ಲ, ಸೊ ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಯಾವ ರೀತಿ ಇರುತ್ತೆ ಏನು ನೋಡಿ. ವೆನ್ ಇಟ್ ಕಮ್ ಟು ಆ್ಯಕ್ಟಿವ್ ವಾಯ್ಸ್, ಇಟ್ ಈಸ್ ಗೋಯಿಂಗ್ ಟು ಬಿ ಸೆಟ್, or it is the sentence pattern is having like this: subject, verb, object. passive voice ಬಂದರೆ ಆಬ್ಜೆಕ್ಟ್ ಫಾರ್ ನೋಡಿ, ನಾನು ಆಗಲೇ ಹೇಳಿದೆ. ಸೊ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂದರೆ ಏನಪ್ಪ ಅಂದರೆ, ಸೊ ಸಬ್ಜೆಕ್ಟ್ ವಿಲ್ ಬಿ ಗೋಯಿಂಗ್ ಟು ಬಿ ಚೇಂಜ್ಡ್ ಆಸ್ ಆಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ವಿಲ್ ಬಿ ಚೇಂಜ್ಡ್ ಆಸ್ ಸಬ್ಜೆಕ್ಟ್. ಮೀನ್ಸ್ ಸಬ್ಜೆಕ್ಟ್ ವಿಲ್ ಬಿಕಮ್ ಆಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ವಿಲ್ ಬಿಕಮ್ ಸಬ್ಜೆಕ್ಟ್. ಸೊ ದಟ್ಸ್ ವೈ ಸೊ ಹ್ಯಾವ್ ರಿಟರ್ನ್ ಲೈಕ್ ದಿಸ್. ಏನಂದರೆ ಆಬ್ಜೆಕ್ಟ್ ಮಸ್ಟ್ ಬಿ ರಿಟರ್ನ್ ಇನ್ ದ ಪ್ಲೇಸ್ ಆಫ್ ದಿ ಸಬ್ಜೆಕ್ಟ್, ವೇರ್ ವೆನ್ ಐ ಯೂಸ್ಡ್ ದಟ್ ಆಬ್ಜೆಕ್ಟ್ ಇನ್ ದ ಪ್ಲೇಸ್ ಆಫ್ ದ ಸಬ್ಜೆಕ್ಟ್, ಇನ್ ದ ಸೆನ್ಸ್ ದಟ್ ಆಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಬಿ ಕನ್ಸಿಡರ್ ಆಸ್ ಅ ಸಬ್ಜೆಕ್ಟ್ ಇನ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ದೆನ್ ಆಬ್ಜೆಕ್ಟು ಆ್ಯಮ್, ಈಸ್, ಆರ್. ನೋಡಿ, ಸಿಂಪಲ್ ಪ್ರೆಸೆಂಟ್ ಅಂತ ಬಂದ ತಕ್ಷಣ ಆ್ಯಮ್, ಈಸ್, ಆರನ್ನು ಬಳಸಬೇಕಾಗ್ತದೆ. ಯು ಮಸ್ಟ್ ಯೂಸ್ ಆ್ಯಮ್, ಈಸ್, ಆರ್. ಆ್ಯಮ್, ಈಸ್, ಆರನ್ನು ಬಳಸಬೇಕು. ದೆನ್ ವರ್ಬ್ 3, ವರ್ಬ್ 3ಯನ್ನು ಬಳಸಬೇಕು. ಆಮೇಲೆ ಬೈ, ಇದು ಚೇಂಜ್ ಆಗಬೇಕು. ಅಂದರೆ ಸಬ್ಜೆಕ್ಟು ಆಬ್ಜೆಕ್ಟ್ ಜಾಗ ಬರಬೇಕು. ಇದು ಸ್ವಲ್ಪ ಇದು ಸಬ್ಜೆಕ್ಟ್ ಅಂತ ಆಗಬೇಕಾಗಿತ್ತು. ಸೊ ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್. ಅದು ಸಬ್ಜೆಕ್ಟ್ ಅಂತ ಚೇಂಜ್ ಆಗಬೇಕಾಗಿತ್ತು. ಸೊ ಐಲ್ ಮೇಕ್ ಇಟ್ ಕರೆಕ್ಟ್ ಆಫ್ಟರ್ವರ್ಡ್ಸ್. ಓಕೆನಾ? ನಾವು ನೋಟ್ಸನ್ನು ಸೆಂಡ್ ಮಾಡಬೇಕಾದ್ರೆ ಐಲ್ ಮೇಕ್ ಇಟ್ ಕರೆಕ್ಟ್ ಆ್ಯಂಡ್ ಸೆಂಡ್ ಟು ಯು. ದೆನ್ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ನೋಡಿ, ಆ್ಯಕ್ಟಿವ್ ವಾಯ್ಸು ಶೀ ಲವ್ಸ್ ಮೀ ಅಂತ ಇದೆ. ಸರ್ ಇಲ್ಲಿ ಎಸ್ ಅಂತ ಬಂದಿದೆಯಲ್ಲ ಸರ್. ನೋಡಿ, ಎಸ್ ಅಂತ ಬರೋದು ಓನ್ಲಿ ಇಟ್ ಕ್ಯಾನ್ ಬಿ ರಿಟರ್ನ್ ಓನ್ಲಿ ಇನ್ ಆ್ಯಕ್ಟಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸಲ್ಲಿ ಮಾತ್ರ ಅದು ಸಾಧ್ಯ. ಲೈಕ್ ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟ್. ಮೀನ್ಸ್ ಆ್ಯಕ್ಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಆ್ಯಕ್ಟಿವ್ ಫಾರ್ಮಲ್ಲಿ ನಾವೇನು ಮಾಡ್ತೀವಿ, ಲವ್ಸ್ ಅಂತ ಯಾಕೆ ಬರ್ತೀವಿ, ಪಾಸಿಟಿವ್ ಸೆಂಟೆನ್ಸಲ್ಲಿ ಬರ್ತೀವಿ. ಅದರ ಅರ್ಥ ಏನಂದರೆ, so when the sentence is in simple present of positive sentence where subject is used as third person singulars like he, she, it or singular noun anna subject ಅಲ್ಲಿ ಯೂಸ್ ಮಾಡಿದಾಗ that the verb must be
followed by s, es or ies. Verb s, es, ies ಇಂದ ಒಳಗೊಂಡನ್ನ ಆ್ಯಡ್ ಮಾಡ್ಕೋಬೇಕು ಅಂತ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರೂಲ್ ಹೇಳುತ್ತೆ. ಹಾಗಾಗಿ ಶಿ ಲವ್ಸ್ ಮೀ ಅಂತ ಬರ್ತೀವಿ. ಪ್ಯಾಸಿವ್ ವಾಯ್ಸಲ್ಲಿ ಏನು ಚೇಂಜ್ ಆಗುತ್ತದೆ, ಮೀ ಇದ್ದಿದ್ದು ಐ ಅಂತೇಳಿ ಚೇಂಜ್ ಆಗುತ್ತೆ. ಮೀ ಇದ್ದಿದ್ದು ಐ ಅಂತ ಇಲ್ಲಿ ಚೇಂಜ್ ಆಗುತ್ತೆ. ಮೀನ್ಸ್ ಐ ಆಮ್ ಲವ್ಡ್ ಬೈ ಅರ್. ನೋಡಿ, ಫಸ್ಟ್ ಆಬ್ಜೆಕ್ಟ್ ಬರೆದ್ವಿ ಐ, ಅಂದರೆ ಮೀ ಇದೆ, ಈ ಕಡೆ ಬರೆದಾಗ ಅದು ಐ ಅಂತ ಚೇಂಜ್ ಆಯಿತು. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಜಾಗಕ್ಕೆ ತೊಗೊಂಬಂದೆ. ಈಗ ಆ್ಯಮ್ ಅಂತ ಬಳಸ್ತಾ ಇದ್ದೀನಿ. ಐ ಆಮ್ ನಾಟ್ ಯೂಸಿಂಗ್ ಹೆಲ್ಪಿಂಗ್ ವರ್ಬ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ವಿಚ್ ಹ್ಯಾವ್ ಬೀನ್ ಯೂಸ್ಡ್ ಇನ್ ದ ಆ್ಯಕ್ಟಿವ್ ಫಾರ್ಮ್. I am using helping verb according to the subject which I have used in passive form. ಪ್ಯಾಸಿವ್ ಫಾರ್ಮಲ್ಲಿ ಯಾವುದನ್ನು ಸಬ್ಜೆಕ್ಟಾಗಿ ತೊಗೊಂಡಿನೋ ಅದಕ್ಕನುಗುಣವಾಗಿ ನಾನು ಹೆಲ್ಪಿಂಗ್ ವರ್ಬ್ ಬಳಸ್ತಾ ಇದ್ದೀನಿ ಹೊರತು ಇಲ್ಲಿ ಶಿ ಅನ್ನೋದಕ್ಕೆ ಬಳಸ್ತಾ ಇಲ್ಲ. ಹಾಗಾಗಿ ಐ ಅನ್ನೋದಕ್ಕೆ ಆ್ಯಮ್ ಅಂತ ಬರ್ತೀವಿ. ದೆನ್ ಲವ್ ಇದೆ, ಲವ್ನ V3 ಫಾರ್ಮ್ ಲವ್ಡ್. ದೆನ್ ಬೈ ಕಂಪಲ್ಸರಿ. ಶಿ ಇದ್ದಿದ್ದು ಇದು ಸಬ್ಜೆಕ್ಟಿವ್ ಇದೆ, ಇಲ್ಲಿ ಅಬ್ಜೆಕ್ಟಿವ್ ಪ್ರನೌನ್ ಆಗಿ ಚೇಂಜ್ ಆಗಬೇಕಾದ್ರೆ ಅರ್ ಅಂತ ಆಗ್ತದೆ. ದೆನ್ ದೇ ಎಂಜಾಯ್ ಎ ಪಿಕ್ನಿಕ್ ಅಂತ ಇದೆ. ಇಲ್ಲಿ ದೇ ಮೀನ್ಸ್ ಸಬ್ಜೆಕ್ಟ್, ಎಂಜಾಯ್ ಮೀನ್ಸ್ ವರ್ಬ್ ಆ್ಯಂಡ್ ಅ ಪಿಕ್ನಿಕ್ ಈಸ್ ಅ ಆಬ್ಜೆಕ್ಟ್. ದೆನ್ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಜಾಗ ಬರೀಬೇಕು. ಹಾಗಾಗಿ ಎ ಪಿಕ್ನಿಕ್ ಇದು ಯಾವ ಟೆನ್ಸಲ್ಲಿದೆ, ಎಂಜಾಯ್ ಸಿಂಪಲ್ ಪ್ರೆಸೆಂಟ್. ಸೊ ಹಾಗಾಗಿ ಎ ಪಿಕ್ನಿಕ್ ಈಸ್ ಅನ್ನೋದಿಲ್ಲಿ ನೋಡಿ, ಇಲ್ಲಿ ನೆನಪಿರಲಿ, ಆ್ಯಮ್ ಈಸ್ ಸಿಂಪಲ್ ಪ್ರೆಸೆಂಟ್ ಅಂತ ಬಂದರೆ ಪ್ಯಾಸಿವ್ ವಾಯ್ಸಲ್ಲಿ ಆ್ಯಮ್ ಈಸ್ ಆರನ್ನು ನೀವು ಯೋಚನೆ ಮಾಡಬೇಕು. ಐ ಬಂದಾಗ ಆ್ಯಮ್ ಬಳಸಬೇಕು, ಈ ಶಿ ಇಟ್ ಅಥವಾ ಸಿಂಗ್ಯುಲರ್ ನೌನ್ ಇದ್ದಾಗ ಈಸ್, ವಿ ಯು ದೇ ಅಥವಾ ಫ್ಲೂರಲ್ ನೌನ್ ಇದ್ದಾಗ ಆರನ್ನು ಬಳಸಬೇಕು. ಸೊ ದಟ್ಸ್ ವೈ ಅ ಪಿಕ್ನಿಕ್ ಈಸ್ ಎಂಜಾಯ್ಡ್ ಬೈ ದೇ ಇದೆ, ದೇ ಬಿಕಮ್ ದೆಮ್ ಅಂತ ಆಗ್ತದೆ. ದೆನ್ ಆ್ಯಕ್ಟಿವ್. ದೆನ್ ಆ್ಯಕ್ಟಿವಲ್ಲಿ ಐ ಪ್ಲ್ಯಾಂಟ್ ಫ್ಲವರ್ಸ್ ಅಂತ ಇದೆ. ಪ್ಯಾಸಿವಲ್ಲಿ ಫ್ಲವರ್ಸ್ ಅಂದರೆ ಏನು, ಫ್ಲೂರಲ್ ಫಾರ್ಮ್, ದಟ್ಸ್ ವೈ ಆರ್ ಅಂತ ಯೂಸ್ ಮಾಡಿ. ಫ್ಲವರ್ಸ್ ಆರ್ ಪ್ಲ್ಯಾಂಟೆಡ್ ಬೈ ಮೀ ಅಂತೇಳಿ ಚೇಂಜ್ ಆಯ್ತದೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಬಂದರೆ ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೊ ಅಗೇನ್ ಇಲ್ಲಿ ಸೊ ಪ್ಲೀಸ್ ಟ್ರೈ ಟು ಮೇಕ್ ಯುವರ್ ಸೆಲ್ಫ್ ಕರೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಅಂತ ಒಂದು ಚೇಂಜ್ ಆಗಬೇಕಾಗಿತ್ತು. ಸೊ ಲೆಟ್ ಮೀ ಮೇಕ್ ಇಟ್ ಕರೆಕ್ಟ್ ಆ್ಯಂಡ್ ಸೆಂಡ್ ಟು ಯು. ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಮ್, ಈಸ್, ಆರ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್ ವರ್ಬ್ ಪ್ಲಸ್ ಐ ಎನ್ ಜಿ ಅಂತೇಳಿ ಚೇಂಜ್ ಆಗಬೇಕು. ವರ್ಬ್ ಪ್ಲಸ್ ಐ ಎನ್ ಜಿ. ಆರ್ ಯು ಗೆಟಿಂಗ್? ಸೊ ಆ್ಯಕ್ಟಿವ್ ವಾಯ್ಸ್, ವರ್ಬ್ ಪ್ಲಸ್ ಐ ಎನ್ ಜಿ, ದೆನ್ ಆಬ್ಜೆಕ್ಟನ್ನು ಚೇಂಜ್ ಮಾಡಬೇಕಾಗ್ತದೆ. ಮೀನ್ಸ್ ಸೊ ಆಬ್ಜೆಕ್ಟ್. ದೆನ್ ಪ್ಯಾಸಿವ್ ವಾಯ್ಸ್ ಅಂತ ಬಂದರೆ ವೆನ್ ಇಟ್ ಕಮ್ಸ್ ಟು ಪ್ಯಾಸಿವ್ ವಾಯ್ಸ್ ಇನ್ ದ ಸೆನ್ಸ್, ಸೊ ಪ್ಯಾಸಿವ್ ವಾಯ್ಸಲ್ಲಿ ಏನು ಮಾಡ್ತೇವೆ, ವಾಟ್ ಹ್ಯಾಸ್ ಟು ಬಿ ಡನ್. ಪ್ಯಾಸಿವ್ ವಾಯ್ಸಲ್ಲಿ ನೋಡೋದಾದರೆ ಆಯಿತಾ, ನಾವು ಪ್ಯಾಸಿವ್ ವಾಯ್ಸನ್ನು ನಾವು ಏನಂದರೆ present continuous tense. So when it comes to present continuous tense, so before that learning about all those things, first and foremost we should know what is present continuous. So present continuous andre enu? Yes, can you please tell me what is present continuous? So present continuous andre enu? Yes, can anyone please explain what is present continuous? Present continuous andre an action which has already started at a particular point of time.
ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಕ್ರಿಯೆ ಆಲ್ರೆಡಿ which has already started at a particular point of time, still it is in progress, not yet completed, the end is called present continuous. Present continuous ಅಂದರೆ ಸೊ ಏನೂ ಅಲ್ಲ, ಇಟ್ ಈಸ್ ಅ ಕೈಂಡ್ ಆಫ್ ಸೊ ಒಂದು ಕ್ರಿಯೆ ಯಾವುದೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಪ್ರಾರಂಭಗೊಂಡು ಆ ಕ್ರಿಯೆ ಇನ್ನೂ ನಡೀತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ವಿ ಕಾಲ್ಡ್ ಆ್ಯಸ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತೇಳಿ ಕರಿತೇವೆ. ಸೊ ಹಾಗಾದರೆ ಏನಾಗಬೇಕಾಗಿತ್ತು, ವಾಟ್ ಹ್ಯಾಸ್ ಟು ಬಿ ಡನ್ ಅನ್ನೋದನ್ನು ನೋಡೋದಾದರೆ, so there in a present continuous tense, and you must know all these things. Present continuous tense ಅಲ್ಲಿ ಸೊ ಇಲ್ಲಿ ಏನಾಗಬೇಕಾಗಿತ್ತು, she is driving a car, where in passive voice a car is being driven by her. ಇಲ್ಲಿ ಸ್ವಲ್ಪ ಗಮನಿಸಬೇಕು, ಏನು ಬೀಯಿಂಗ್ ಅಂತ ಇದೆ. ವಾಟ್ ಡಸ್ ಇಟ್ ಮೀನ್, ಏನಂಗಂದರೆ ಬೀಯಿಂಗ್ ಅಂದರೆ ಏನು, ಅದರ ಬಗ್ಗೆ ಸ್ವಲ್ಪ ಯು ಮಸ್ಟ್ ಫೋಕಸ್ ಆನ್ ದಟ್. ಸೊ ಯಾಕೆ ವೈ ವಿ ಹ್ಯಾವ್ ಯೂಸ್ಡ್ ಬಿ, ಹಿಂದಿನ ಸೆಂಟೆನ್ಸಲ್ಲಿ ಮಾಡಿಲ್ಲ ಅದನ್ನ, ಬಟ್ ಇಲ್ಲಿ ಯಾಕೆ ಮಾಡಿದ್ವಿ, ವೈ ವಿ ಹ್ಯಾವ್ ಯೂಸ್ಡ್ ಬೀಯಿಂಗ್ ಅಂತ ನೋಡೋದಾದರೆ, ಸೊ ವೈ ವಿ ಹ್ಯಾವ್ ಯೂಸ್ಡ್ ಬೀಯಿಂಗ್ ಅಂತ ನೋಡೋದಾದರೆ, ಬಿಕಾಸ್ ಯಾಕೆ ಯೂಸ್ ಮಾಡಿವಿ, ವೈ ವಿ ಹ್ಯಾವ್ ಯೂಸ್ಡ್ ಬೀಯಿಂಗ್ ಇನ್ ದ ಸೆನ್ಸ್, ಸೊ ವೈ, ಸೊ ಯಾಕೆ ಅಂದರೆ ಬಿಕಾಸ್ ಅಲ್ಲಿ ಐ ಎನ್ ಜಿ ಇದೆ. ಸೊ ವಿ ಕ್ಯಾನ್ ಸಿ ಐ ಎನ್ ಜಿ ಫಾರ್ಮ್ ಇರೋದ್ರಿಂದ, ವೇರ್ ಸೆಂಟೆನ್ಸ್ ಈಸ್ ಕಂಟಿನ್ಯೂಯಸ್ ಟೆನ್ಸ್ ಇನ್ ದ ಸೆನ್ಸ್ ವಿ ಮಸ್ಟ್ ನೋ ಆಲ್ ದೋಸ್ ಥಿಂಗ್ಸ್. ಕಂಟಿನ್ಯೂಯಸ್ ಟೆನ್ಸಲ್ಲಿ ಇದ್ದಾಗ ನಾವು ಬಳಸುವ ಏನಂದರೆ ನೇರವಾಗಿ ಬರೆಯೋ ಆಗಿಲ್ಲ V3 ಫಾರ್ಮನ್ನು. ವೆನ್ ವರ್ಬ್ ಈಸ್ ಇನ್ ಕಂಟಿನ್ಯೂಯಸ್ ಟೆನ್ಸ್, ವೇರ್ ಇನ್ ಪ್ಯಾಸಿವ್ ವಾಯ್ಸ್ ದ ಮೈನ್ ವರ್ಬ್ ಹ್ಯಾಸ್ ಟು ಬಿ ರಿಟರ್ನ್ ಇನ್ ಪಾಸ್ಟ್ ಪಾರ್ಟಿಸಿಪಲ್. ಮೈನ್ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಬರೀಲೇಬೇಕು. ಹಾಗಾಗಿ ದ ರೈಟಿಂಗ್ ಆಫ್ ಬೀಯಿಂಗ್ ಏನಿದೆಯಲ್ಲ, ಬೀಯಿಂಗನ್ನು ಬಳಸ್ತಿದ್ದೀನಿ ಅಂದರೆ ಇಟ್ ಈಸ್ ರೆಪ್ರೆಸೆಂಟಿಂಗ್, ಇಟ್ ಈಸ್ ಅ ಕಂಟಿನ್ಯೂಯಸ್ ಟೆನ್ಸ್. ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಇಟ್ ಈಸ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಈಸ್ ಗೋಯಿಂಗ್ ಟು ಬಿ ರೆಪ್ರೆಸೆಂಟ್ ದಟ್ ಇಟ್ ಈಸ್ ಅ ಕಂಟಿನ್ಯೂಯಸ್ ಟೆನ್ಸ್. ಕಂಟಿನ್ಯೂಯಸ್ ಟೆನ್ಸ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಹ್ಯಾಸ್ ಟು ಬಿ ನೋಟ್ ಯು. ದೆನ್ ಆ್ಯಕ್ಟಿವ್, ದೇ ಆರ್ ಎಂಜಾಯಿಂಗ್ ಅ ಪಿಕ್ನಿಕ್ ಅಂತ ಇದೆ. ದೇ ಆರ್ ಎಂಜಾಯಿಂಗ್ ಅ ಪಿಕ್ನಿಕ್ ಅಂತ ಇದೆ. ಪ್ಯಾಸಿವಲ್ಲಿ ಏನು ಮಾಡಬೇಕು, ಅ ಪಿಕ್ನಿಕ್ ಈಸ್ ಬೀಯಿಂಗ್ ಎಂಜಾಯ್ಡ್ ಬೈ ದೆಮ್ ಅಂತ ಆಗಬೇಕು. ಅ ಪಿಕ್ನಿಕ್ ಈಸ್ ಬೀಯಿಂಗ್ ಎಂಜಾಯ್ಡ್ ಬೈ ದೆಮ್ ಅಂತೇಳಿ ಬರಿಬೇಕಾಗ್ತದೆ. ಐ ಆಮ್ ಸ್ಪೀಕಿಂಗ್ ಇಂಗ್ಲೀಷ್, ಇಂಗ್ಲೀಷ್ ಈಸ್ ಬೀಯಿಂಗ್ ಸ್ಪೋಕನ್ ಬೈ ಮೀ. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ, ಓಕೆನಾ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗಲೂ ಕೂಡ ಯು ಮಸ್ಟ್ ನೋ ದಟ್ ಏನಪ್ಪ. ಸೊ ಪ್ರೆಸೆಂಟ್
present perfect tense andre an action which has just been done is called present perfect tense. Active voice ಅಲ್ಲಿ subject have ಅಥವಾ as, verb 3 then object. Then coming to the passive voice ಅಲ್ಲಿ object ಇರುತ್ತೆ, have ಅಥವಾ has been, verb 3 then by, and again it has to be changed as a subject ಅನ್ನ ಚೇಂಜ್ ಮಾಡ್ತೇವೆ. Then she has driven a car ಅಂತ ಇದೆ, it has to be changed as a car has been driven by her. ಅಂದ್ರೆ she has driven a car. ಇದು ಸೆಂಟೆನ್ಸು, ಇಟ್ ಈಸ್ ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಪ್ಯಾಸಿವ್ ವಾಯ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬೀನ್ ಅನ್ನು ಬಳಸಬೇಕು. V3 ಆಸ್ ಇಟ್ ಈಸ್ ಸಿಮಿಲರ್, ಇಟ್ ರಿಮೇನ್ ದ ಸೇಮ್. ಬೈ ಅಗೈನ್ ಸಬ್ಜೆಕ್ಟ್ ವಿಲ್ ಬಿಕಮ್ ಆಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ವಿಲ್ ಬಿಕಮ್ ಸಬ್ಜೆಕ್ಟ್. ಆ್ಯಂಡ್ ಆಸ್ ಬೀನ್ ಯಾವ ಬಳಸಬೇಕು? ವೆನ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್. ಹ್ಯಾವ್ ಬೀನ್ ವೆನ್ ಸಬ್ಜೆಕ್ಟ್ ಈಸ್ ಪ್ಲೂರಲ್. ಸೊ ದೇ ಹ್ಯಾವ್ ಎಂಜಾಯ್ಡ್ ಎ ಪಿಕ್ನಿಕ್. Passive voice ali a picnic has been enjoyed by them. Active voice again, I have spoken English. So passive voice, English has been spoken by me. So this is what active and passive voice all about today's session. So today's session ಅಲ್ಲಿ active ಮತ್ತೆ passive voice ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಸೊ ಹಾಗಾದರೆ so guys, please ಈ ಎಲ್ಲ ಮೆಟೀರಿಯಲ್ಸ್ ಆ್ಯಂಡ್ ಇಫ್ ಯು ವಾಂಟ್ ಟು ಗೆಟ್ ದ access of PDF notes and updates of our Unacademy Karnataka PUC exams ಏನೇ, ಆ್ಯಂಡ್ ಒನ್ ಮೋರ್ ಥಿಂಗ್, ಈವನ್ ಅಬೌಟ್ PUC ಎಕ್ಸಾಮ್ಸಿಗೆ ಸಂಬಂಧಪಟ್ಟ ಏನೇ ಅಪ್ಡೇಟ್ ಬೇಕಂದರೂ ಯು ಜಸ್ಟ್ ಜಾಯಿನ್ ಅವರ್ ಟೆಲಿಗ್ರಾಮ್ ಗ್ರೂಪ್. ಸೊ ಯು ಜಸ್ಟ್ ಸ್ಟೇ ಕನೆಕ್ಟೆಡ್ ಆನ್ ಟೆಲಿಗ್ರಾಮ್. So the description is given in the, so ಏನಂದರೆ the telegram link is given in the description. So ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. you just go and join there. Okay, and thank you for watching our video. Okay, so please subscribe our channel, click on the bell icon, like and share the video. If you wanted to get the notes, or if you wanted to download the notes, PDF notes, so you just go to the description section and you will get an Academy Telegram group link, and just click on that. You'll be joined immediately, and where you will get all the access of not only English subject, you will get all subjects study materials in that. Okay, and thank you. So keep supporting us. Okay, see you all.